ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕೃಷಿಕ ಸಮಾಜ ಅವರು ಸಹ ಆಗಮಿಸಿದ್ದಾರೆ. ಮಂಜಣ್ಣವರು ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಒಂದು ಕೃಷಿಕ ಸಮಾಜಕ್ಕೆ ಮಾರ್ಗದರ್ಶಕರು ಹಾಗೂ ಹಿರಿಯರು ಮಾಜಿ PLD ಬ್ಯಾಂಕ್ ಅಧ್ಯಕ್ಷರಾದಂತಹ ಮೂಲಿಗರು ಸಹ ಆಗಮಿಸಿದ್ದಾರೆ. ಅವರು ಸಹ ಇವತ್ತು ರಾಜ್ಯದಾದ್ಯಂತ ಎಲ್ಲ ತಾಲೂಕಲ್ಲೂ ಇದ್ದರು. ತುಮಕೂರಲ್ಲಿ 1992ರಲ್ಲೇ ನಿವೇಶನ ತಗೊಂಡಿರ್ತಕ್ಕಂಥದ್ದು ಗುರಿಮೆ ಅಂತ ನನಗೆ ಆಗ ಜಯಚಂದ್ರ ಅವರು ಮಂತ್ರಿ ಇದ್ದರು. ಆಮೇಲೆ ಅನುದಾನವೂ ಸಹ ಕೊಟ್ಟಿದ್ರು, ಚಂದ್ರವರಿಗೆ ಗೊತ್ತಿದೆ. ಆ ನಂತರದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ತಾಲೂಕಿನಲ್ಲೂ ಒಂದು ಕೃಷಿ ಕಟ್ಟಡ ಆಗಬೇಕಾಗಿತ್ತು, ಕಾರಣಾಂತರದಿಂದ ಆಗಿಲ್ಲ. ಅದರಲ್ಲೂ ಮುರುಗೇಕೆರೆಯವರು ದಿಟ್ಟ ನಿಲುವು ತಗೊಂಡು ಯುವಕರು ಶ್ರೀಕಾಂತ್ ಬಂದ ಮೇಲೆ ಮಾತಾಡೋದು ಕೇಳಿದಾಗ ಯುವಕರನ್ನೇ ಆರಿಸಿ ಈಗ ಪೂಜೆ ಮಾಡಿದರೂ ಸಹ ಕೃಷಿ ಸಮಾಜ ಸದಸ್ಯರು ಅಂತ ಹೇಳಿದರು. ನನಗೆ ಅತ್ಯಂತ ಸಂತೋಷ ಆಯಿತು. ಹಾಗೆ ರೈತರು ಪರವಾಗಿ ಚಿಂತೆ ಮಾಡುವಂಥವ್ರಿಗೆ ಹೊಸ ಪೀಳಿಗೆ ಬಂದಿದೆಯಲ್ಲ, ರೈತರ ಪರವಾಗಿ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಸಮಸ್ಯೆಗಳು ತಂದರೆ ಅದು ಪರಿಹಾರ ಕೊಡಬಹುದು ಅನ್ನೋ ಮಾತನ್ನು ಹೇಳ್ತೀನಿ. ಕಟ್ಟಡದ ಬಗ್ಗೆ ನಮ್ಮ ಮಂಜುನಾಥ್ ಗೌಡರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಆಮೇಲೆ ನಮ್ಮ ಶ್ರೀಕಾಂತ್ ಅಣ್ಣ ಅಲ್ಲಿ ಬರ್ತಿದ್ದಂಗೆ ಹೇಳಿದರು, ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನ ಸಾಕಾಗೋದಿಲ್ಲ, ಮುಂದಿನ ದಿನದಲ್ಲಿ ಹೆಚ್ಚು ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. 50 ಲಕ್ಷ ರೂಪಾಯಿವರೆಗೂ ಎಸ್ಟಿಮೇಟ್ ಮಾಡಿದ್ದೀವಿ. ನಾವೆಲ್ಲ ನಮ್ಮಲ್ಲೆಲ್ಲ ಶಿವಮೊಗ್ಗದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಬಾಡಿಗೆ ಬರೋಂಗೆ ಮಾಡಿದ್ದೀವಿ ಜಿಲ್ಲಾ ಕೃಷಿ ಮಾಹಿತಿ. ನಮ್ಮ ತಾಲೂಕಲ್ಲೂ ಸಹ ಅದೇ ಥರ ಮಾಡಿದ್ದೀವಿ. ನಮ್ಮ ಭಾಗದಲ್ಲೆಲ್ಲ ಇಲ್ಲೂ ಸಹ ಆ ಥರ ಬಾಡಿಗೆ ಬರೋಂಗೆ ಮಾಡಿಕೊಂಡು ಆದಾಯ ಮೂಲ ಮಾಡಿಕೊಂಡು ರೈತರು ಪ್ರತಿ ತಿಂಗಳು ಸೇರಿ ರೈತರ ಪರವಾದ ವಿಚಾರವನ್ನು ಚರ್ಚೆ ಮಾಡಿ ಅದನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿ. ಬೆಂಗಳೂರು ದೂರ ಇಲ್ಲ, ಯಾವ ಮಂತ್ರಿನಾದರೂ ಭೇಟಿಯಾಗ್ಬೋದು. ಶ್ರೀಕಾಂತಣ್ಣ ನೀವು ಕೃಷಿ ಸಮಾಜ ಅಧ್ಯಕ್ಷರು ಅಂದರೆ MLA ಇರಬೇಕಾಗಿತ್ತು. ಅವ್ರನ್ನ ಕೃಷ್ಣಪ್ಪನವರು ನಾವು ಹಳೆಯ ಸ್ನೇಹಿತರು, ನಾವೆಲ್ಲ ಒಟ್ಟಿಗೆ ರಾಜಕೀಯ ಮಾಡಿದ್ರು. ಅವರು ಕಾಂಗ್ರೆಸ್ನಲ್ಲಿದ್ದಾಗ ನಾನು ಕಾಂಗ್ರೆಸ್ನಲ್ಲಿದ್ದೆ ಆ ಕಾಲದಲ್ಲಿ. ಹಾಗಾಗಿ ಅವ್ರು ಇರ್ತಾರೆ ಅಂತಂದೇಳಿ ಅಭಿಮಾನದಿಂದ ಬಂದೆ. ಅವ್ರು ಇಲ್ಲದೆ ಇದ್ರು ಪರವಾಗಿಲ್ಲ, ನೀವು ಶಾಸಕರ ಅನುದಾನ ನಾನು ಕೃಷ್ಣಪ್ಪನವ್ರ ಹತ್ರ ಮಾತಾಡ್ಬಿಟ್ಟು ನೋಡಪ್ಪ ಶಕ್ತಿಯುತ ಕಟ್ಟಬೇಕು ಅನ್ನೋ ಮಾತನ್ನು ಅವ್ರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಈ ಸರಿ ಬಜೆಟ್ ಪೂರ್ವ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದೆ. ತೋಟಗಾರಿಕೆ ಇಲಾಖೆ ಪೂಜಾ ಮೇಡಮ್ ಅವರೇ ಪ್ರಸ್ತಾಪ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. 2 ಮೂಲ ಇಲ್ಲಿ ತೋಟಗಾರಿಕೆಯಲ್ಲಿ ತೆಂಗು ಇದೆ. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ತೆಂಗಿಗೆ ಈ ಕಪ್ಪು ತೆಲೆ ಹುಳುವಿನ ಕಾಟ ಜಾಸ್ತಿ ಆಗಿ ತೋಟಗಳು ನಾಶ ಆಗ್ತಾ ಇದೆ. ಹಿಂದೊಮ್ಮೆ ಬಂದಿತ್ತು, ಈಗ ಮತ್ತೆ ಬಂದಿದೆ. ನುಷಿ ರೋಗನೂ ಸಹ ಬಂದಿದೆ, ಮತ್ತು ಕಾಂಡ ರೋಗ ಎಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದು. ನಾವು ಸ್ವತಃ ರೈತ ಆಗಿರೋದ್ರಿಂದ ನಮ್ಮದು ತೆಂಗಿದೆ, ಅಡಿಕೆ ಇದೆ, ಕಾಳುಮೆಣಸಿದೆ, ಕೋಕೋ ಇದೆ, ಇತರೆ ಬೆಳೆಗಳನ್ನೆಲ್ಲ ನಾವು ರೈತರಾಗಿ ಮಾಡಿರೋದ್ರಿಂದ ನನಗೂ ಸ್ವಲ್ಪ ಅನುಭವ ಇದೆ. ಹಿಂದಿನ ದಿನದಲ್ಲಿ ಬಜೆಟ್ ಇರುವ ಮೀಟಿಂಗ್ನಲ್ಲಿ ಇದನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಒಬ್ಬರು ಇರಲಿಲ್ಲ ಅಲ್ಲ, ಹೋದ್ಸರಿ ಇದ್ದಾಗ ನಾವು ಅವರು ಪ್ರಸ್ತಾಪ ಮಾಡಿದ್ವಿ. ನಿಮಗೆ ತೋಟಗಾರಿಕೆ ಇಲಾಖೆಯವರಿಗೆ ಹೇಳ್ತೀನಿ, ನಮ್ಮ ಭಾಗದಲ್ಲಿ ತೆಂಗಿಗೆ ಎಲೆ ಚುಕ್ಕಿ ರೋಗ ಅಂತ ಬಂದ್ಬಿಟ್ಟಿದೆ. ಕೊಪ್ಪ ಶೃಂಗೇರಿ ಭಾಗದಲ್ಲಿ ತೋಟ ಎಲ್ಲ ನಶಿಸಿ ಹೋಗಿದ್ದಾವೆ.